ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಗೋಬಿ ಮಂಚೂರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಮೊದಲನೇದಾಗಿ ನಾನಿವತ್ತು ಒಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾರ್ನ್ ಫ್ಲೋರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾರ್ನ್ ಫ್ಲೋರು ಕಿರಾಣಿ ಅಂಗಡಿ ಅಂದರೆ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ, ತಗೊಳ್ರಿ. ಅದು ಕಾರ್ನ್ ಫ್ಲೋರು ಕೇಳಿದರೆ ಕೊಡ್ತಾರೆ, ಚಿಕ್ಕ ಪ್ಯಾಕೆಟಲ್ಲೂ ಸಿಗುತ್ತೆ. ಈಗ 1 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಕಾರ್ನ್ ಫ್ಲೋರು ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಖಾರ ಪುಡಿನ ಹಾಕ್ಕೋತಾ ಇದ್ದೀನಿ. ಖಾರ ಪುಡಿ 1 ಸ್ಪೂನು. ಖಾರ ಇದೆ ಫ್ರೆಂಡ್ಸ್, ರೆಡ್ ಚಿಲ್ಲಿ ಪೌಡ್ರು. ಸೊ ನೀವು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಖಾರ ಜಾಸ್ತಿ ಇದೆ ಅನ್ನೋದಾದರೆ 1/2 ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಂದು ಇದು ರೆಡ್ ಚಿಲ್ಲಿ ಪೌಡ್ರು ತುಂಬ ಖಾರ ಇದೆ, ಅದಕ್ಕೋಸ್ಕರ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ, ಅದನ್ನ ಹಾಕ್ಕೋತಾ ಇದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ತಿನ್ನುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಗೋಬಿಗೆ. ಇವಾಗ ನಾನು ಬೆಳ್ಳುಳ್ಳಿನೂ ಕೂಡ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 3-4 ಎಸಳು ತೊಗೊಂಡಿದ್ದೆ, ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅಂದರೆ ಕುಟ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ದಪ್ಪ ಮೆಣಸಿನ್ಕಾಯಿ ಮತ್ತು ಎಲೆಕೋಸು ಅಂದರೆ ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಈರುಳ್ಳಿ ಮತ್ತು ಕೊತ್ತಂಬರಿ. ಈಗ ನಾವು ಆ ಬೌಲಲ್ಲಿ ಎಲೆಕೋಸು ಅಂದರೆ ಕ್ಯಾಬೇಜನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮನೇಲಿರೋ ಅಂಥ ಐಟಮ್ಸಲ್ಲೇ ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಎಲೆಕೋಸು ಕ್ಯಾಪ್ಸಿಕಮ್ ತಂದು ಇಟ್ಕೊಂಡ್ವಿ ಅಂದರೆ ಆರಾಮ್ಸೆ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಈಸಿ, ಬೇಗನೂ ಆಗೋಗ್ಬಿಡುತ್ತೆ. ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದೇ ಥರನೇ. ಈಗ ಕ್ಯಾಪ್ಸಿಕಮ್ ಕೂಡ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ, ಅಂದರೆ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಕೊತ್ತಂಬರಿನ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ನೀವು ಗೊತ್ತಾಗಲ್ಲ ಅನ್ನೋದಾದರೆ ಒಂದು ಚಿಕ್ಕ ಲೋಟ ತೊಗೊಂಡ್ಬಿಟ್ಟು ಅದರಲ್ಲಿ ಇಟ್ಕೊಂಡು ಕಲಿಸ್ಕೊಳ್ತಾ, ತೀರಾ ತೆಳ್ಳಗೆ ಕಲಿಸ್ಬಾರ್ದು ಫ್ರೆಂಡ್ಸ್, ಅದು ಗಟ್ಟಿ ಇರಬೇಕು. ಈ ಥರ ಉಂಡೆ ಮಾಡ್ಕೊಳ್ಳೋಕ್ಕೂ ಬರಬೇಕು. ಆಮೇಲೆ ಕೈಗೆ ಹತ್ತೋ ಥರ ಇರಬಾರ್ದು. ಕೈಗೆ ಹತ್ತುತ್ತೆ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಎಣ್ಣೆಯಲ್ಲಿ ಅದನ್ನು ಹಾಕ್ಕೋಬೋದು. ಕಲಸಿಟ್ಟಿದ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆಯಾ ಇಲ್ಲ ಅಂತ ನೋಡಿ ಹಾಕ್ಕೋಬೇಕು. ಹಂಗಂತ ಕೈ ದೂರ ಇಟ್ಟು ಗೊತ್ತಾಗುತ್ತೆ ಬಿಸಿ ಇದೇನೋ ಇಲ್ವಾ ಅಂತ. ಈಗ ಆಲ್ಮೋಸ್ಟ್ ಕಾದಿತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಫ್ರೈ ಆಗ್ತಿದೆ. ಆಮೇಲೆ ಅದು ಗೋಬಿ ಕೆಳಗಡೆ ಬೆಂದಿದೆ ಅನ್ನೋದಾದರೆ ಮೇಲೆ ಬರುತ್ತೆ, ಅಂದರೆ ತೇಲುತ್ತೆ. ಬೆಂದಿಲ್ಲ ಅನ್ನೋದಾದರೆ ಕೆಳಗಡೆನೇ ಇರುತ್ತೆ. ಅದು ನೀವು ಸ್ವಲ್ಪ ತಿರುಗಿಸ್ಕೊತಿರ್ಬೇಕು ಈ ಥರ. ಇದು ಸ್ವಲ್ಪ 5 ಮಿನಿಟ್ಸ್ ಕರಿಬೇಕು, ಯಾಕೆಂದರೆ ಕ್ಯಾಬೇಜ್ ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ. ಈಗ ಅದೆಲ್ಲ ಕರೆದಿಟ್ಕೊಂಡಿದ್ದಾಯಿತು. ಈಗ ನಾನು ಒಂದು ಬಾಳಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ಮು. ಇನ್ನು ಯಾಕೆ ಹಂಗೆ ಉಳಿಸ್ಕೊಂಡಿದ್ದೀರಾ ಅಂದರೆ ಇದು ಮೇಲೆ ಗಾರ್ನಿಷ್ ಮಾಡೋಕ್ಕೆ, ಅಂದರೆ ಲುಕ್ ವೈಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮೇಲೆ ಹಾಕ್ಕೊಂಡ್ರೆ ಹಂಗೆ ಹಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕೆಲವರು ನಾವು ತುಂಬ ಇಷ್ಟಪಟ್ಟು ತಿಂತೀವಿ ಹಸಿದು, ಕೆಲವರು ತಿನ್ನೋದಕ್ಕೆ ಇಷ್ಟಪಡಲ್ಲ ಅನ್ನೋರು ಅಷ್ಟನ್ನು ಇದರಲ್ಲೇ ಹಾಕ್ಕೊಂಬಿಡಿ. ಇಲ್ಲ ಅನ್ನೋದಾದರೆ ಈ ಥರ ಅರ್ಧ ಉಳಿಸ್ಕೊಳ್ಳಿ. ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಫ್ರೈ ಆಗಬೇಕು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇದು ವಿನೆಗರ್ ಅಂತ ಕೇಳಿದರೆ ಕೊಡ್ತಾರೆ ಫ್ರೆಂಡ್ಸ್. ವಿನೆಗರು, ಕಾರ್ನ್ ಫ್ಲೋರು, ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಇದೆಲ್ಲ ಸಿಗುತ್ತೆ. 1 ಕ್ಯಾಪ್ ಅಂದರೆ ವಿನೆಗರ್ ಕ್ಯಾಪ್ ಬರುತ್ತಲ್ಲ ಮೇಲೆ ಮುಚ್ಚುಳ್ಕ, ಅದರಲ್ಲೇ 1 ಸ್ಪೂನ್ 1 ಕ್ಯಾಪ್ ಹಾಕಿದ್ದೀನಿ. ಇದು ಗ್ರೀನ್ ಚಿಲ್ಲಿ ಸಾಸು, ಅಂದರೆ ನಾನು ಇದರಲ್ಲಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿಲ್ಲ, ಗ್ರೀನ್ ಚಿಲ್ಲಿನ
ಅದಕ್ಕೋಸ್ಕರ ಅಂದರೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ, ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಖಾರ ಇರುತ್ತೆ. ಈಗ ರೆಡ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಕೂಡ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಆ ಕಡೆ ಸೌಟಿಂದ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒತ್ತೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಟೊಮೊಟೊ ಸಾಸ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ ತುಂಬ ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಕರೆದಿರ್ತೀವಲ್ಲ ಅದೆಲ್ಲದಕ್ಕೂ ಆಗಬೇಕು ಅಂದರೆ ಸ್ವಲ್ಪ ಟೊಮೊಟೊ ಸಾಸ್ನ ತುಂಬ ಹಾಕ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ 1 ಟೇಬಲ್ ಸ್ಪೂನಲ್ಲಿ 4 ಸ್ಪೂನ್ ಆದರೂ ಹಾಕ್ಕೋಬೇಕು. ಈ ಥರ ಲಾಸ್ಟಲ್ಲಿ ಗೋಬಿ ಫ್ರೈ ಮಾಡಿರ್ತೀವಲ್ಲ ಅದನ್ನು ಈ ಥರ ಹಾಕ್ಕೊಂಬಿಟ್ಟು ಆ ಕಡೆ ಈ ಕಡೆ ಸೌಟಿಂದ ತಿರುಗಿಸ್ಕೋಬೇಕು. ಆವಾಗ ಎಲ್ಲ ಕಡೆ ಸಾಸ್ಗಳು ಅದಕ್ಕೆ ಹತ್ಕೊಳ್ಳುತ್ತೆ, ಅಂದರೆ ಅಂಟ್ಕೊಳ್ಳುತ್ತೆ ಅದು. ಅದಕ್ಕೋಸ್ಕರ ಇಲ್ಲ ಅಂದರೆ ಸಾಸ್ ಒಂದು ಕಡೆ ಗೋಬಿ ಒಂದು ಕಡೆ ಆಗಿಬಿಡುತ್ತೆ. ನೀವು ಆದಷ್ಟು ಸೌಟಿಂದ ಇದನ್ನು ತಿರುಗಿಸ್ತಾನೆ ಇರಬೇಕು. ನೀವು ಹೋಟೆಲಲ್ಲೆಲ್ಲ ನೋಡಿರ್ತೀರಲ್ವ, ಅವ್ರು ಮೇಲಿಂದ ಕೆಳಗೆ ಈ ಥರ ಗೋಬಿನ ಎತ್ತಿ ಹಿಂಗೆ ಹಾಕ್ತಿರ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಹೋದರೆ ಸುಟ್ಕೊಂಡ್ಬಿಟ್ರೆ ಕಷ್ಟ ಫ್ರೆಂಡ್ಸ್. ಅವ್ರಿಗೆ ಅಂದರೆ ರೂಢಿ ಇರುತ್ತೆ, ಬಟ್ ನಿಮಗಿನ್ನೂ ಹೊಸ್ದಾಗಲ್ವ, ಸೊ ಹಾಗಾಗಿ ಈ ಥರ ಜಸ್ಟ್ ಸೌಟಿಂದನೇ ತಿರುಗಿಸ್ಕೊಂಡ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅನ್ನೋದಾದರೆ 4 ಸ್ಪೂನು ಕಾರ್ನ್ಫ್ಲೋರ್ ತೊಗೊಳ್ಳಿ, 4 ಸ್ಪೂನು ಅಕ್ಕಿ ಹಿಟ್ಟು ತೊಗೊಳ್ಳಿ. ಇದನ್ನು ಮತ್ತು ರೆಡ್ ಚಿಲ್ಲಿ ಪೌಡರು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕು.